ತುಂಬ ಸಮಯ ಆದಮೇಲೆ ನನ್ನದೇ ಸಿನಿಮಾದ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದ ಇವೆಂಟ್ ಅಥವಾ ಪ್ರೆಸ್ ಮೀಟ್ಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಪರ್ಸ್ನಲ್ ಆಗಿ ತುಂಬ ಖುಷಿ ಇದೆ. ಆ್ಯಕ್ಚುಲಿ ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ಡೇಸ್ನೆಲ್ಲ. ಎಲ್ಲರಿಗೂ ಮದುವೆ ಮಾಡಿಸ್ತೀನಿ ಅಂತ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ನಾನೇ ಆಗಿಬಿಟ್ಟೆ ಅಷ್ಟೇ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಕಾಂತ ಕನ್ನಳ್ಳಿ ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಬಗ್ಗೆ ಹೀರೋ ಕಿರಣ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ. ಅದಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್. ಯೂಶ್ವಲಿ ಆರ್ಟಿಸ್ಟ್ಗಳಿಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಸಮ್ವೇರ್ ಹಿಂಗೆ ನಾವು ಕೂರೋದು ನಿಲ್ಲೋದು ಡೈಲಾಗ್ ಹೇಳೋದಕ್ಕೂ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನನಗೆ ಕಂಪ್ಲೀಟ್ ಫ್ರೀಡಮ್ನ ಡೈರೆಕ್ಟರ್ ಕೊಟ್ಟಿದ್ದರು. ಸೊ ಅದಕ್ಕೆ ನನ್ನ 100% ಎಫರ್ಟ್ ಜಸ್ಟಿಸ್ನ ಈ ಕ್ಯಾರೆಕ್ಟರ್ಗೆ ಕೊಡೋಕ್ಕಾಯಿತು. ಆ್ಯಂಡ್ ನಮ್ಮ ಕಿರಣ್ ಅವರು ಈ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಐನೋ ಎಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ ಅಂತ, ಪ್ರೊಡ್ಯೂಸರ್ನ ಹಿಡಿದು ಮಾಡೋಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಬಟ್ ಅವರೇ ಇದರಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಕೋಬೋದಿತ್ತು. ಸಮ್ವೇರ್ ಹಿ ಥಾಟ್, ನನಗೆ ಗೊತ್ತಿಲ್ಲ, ಮೇ ಬಿ ರಾಧಿಕಾ ಪಂಡಿತ್ ಮ್ಯಾಮೇ ಲಾಸ್ಟ್ ಅನಿಸುತ್ತೆ ಜನ್ರೇಷನ್, ಅಂದರೆ ಆ ಥರ ಒಂದು ಸಿನಿಮಾಗಳು ಒಂದು ಫೀಮೇಲ್ ಮೇಲೆ ಅಷ್ಟು ದೊಡ್ಡ ಜವಾಬ್ದಾರಿ ಪಾತ್ರನ ಕೊಟ್ಟು ನಿಭಾಯಿಸ್ತಿದ್ದಂಥದ್ದು. ತುಂಬ ಗ್ಯಾಪ್ ಆಗಿದೆ ಅದು, ನಾನು ಎಲ್ಲೂ ಅತಿ ಹೆಚ್ಚಾಗಿ ನೋಡ್ತಾ ಇಲ್ಲ ಆ ಥರ ಸಿನಿಮಾಗಳು. ಸೊ ಈ ಸಿನಿಮಾದಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳೋದ್ರ ಬದಲು ಒಂದು ಹೀರೋಯಿನ್ ಅನ್ನೋದಕ್ಕಿಂತ ಆ ಪಾತ್ರ ಜನಕ್ಕೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥ ಪಾತ್ರನ ನನ್ನ ಮೇಲೆ ಬಿಟ್ಟಿದ್ರು. ಅಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ಕೊಟ್ಟಿದ್ರು. ಐ ರಿಯಲಿ ಹೋಪ್ ಆ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ, ಯಾವುದಕ್ಕೂ ಮೋಸ ಮಾಡಿಲ್ಲ ಅಂತ ಐ ಗೆಸ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಒಂದು 2 ಸರಿ ಕಾಣಿಸ್ಕೊಂಡಿದ್ದಷ್ಟೇ ಸೆಟ್ಟಲ್ಲಿ, ನಾನು ಇವತ್ತೇ ನೋಡ್ತಾ ಇರೋದು ಅವ್ರನ್ನ. ಐ ಥಿಂಕ್ ಸಿನಿಮಾಗೆ ಏನೇನು ಬೇಕೋ ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ತಮಿಳು, ತೆಲುಗು ಎಲ್ಲ ಕಡೆ ಈ ಸಿನಿಮಾನ ತೊಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ನಾನು ಕಾಣಿಸ್ಕೊಳ್ತೀನಿ, ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಹೀರೋ ನಮ್ಮ ಶ್ರೀಧರ್ ಸರ್. ಐ ಥಿಂಕ್ ಸರ್ ನಾನು ನಿಮ್ಮ ಜೊತೆ ಇದು 2ನೇ ಸರಿ ಕೆಲಸ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ಈ ಸಿನಿಮಾದ ಸಾಂಗ್ ಈ ಮಟ್ಟಕ್ಕೆ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೇಷನ್ ಮೀರಿ ಶ್ರೀಧರ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್. ಲೈಫ್ ಟೈಮ್ ನನಗೆ ಚೆರಿಷ್ ಮಾಡುವಂಥ ಸಾಂಗ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಕವಿರಾಜ್ ಸರ್ ಬರ್ತಿದ್ದಂಗೆ ಅವರು ಇಂಟ್ರಡ್ಯೂಸ್ ಮಾಡಿಸ್ಕೊಂಡ್ರು, ಬರಹಗಾರರು ಅಂತ. ಸಾರಿ ಸರ್, ನೀವೆಲ್ರಿಗೂ ಗೊತ್ತಿದ್ದೀರಾ, ನಾವು ಪರಿಚಯ ಮಾಡ್ಕೋಬೇಕು ನಮ್ಮ ಬಗ್ಗೆ. ಆ್ಯಂಡ್ ಅವರ ಬರವಣಿಗೆ ಬಗ್ಗೆ ಹೇಳೋದೇ ಬೇಡ, ಅವರ ಬಿಗ್ ಫ್ಯಾನ್ ನಾನು ಅವರ ಬರವಣಿಗೆಗೆ. ನಮ್ಮ ಸಿನಿಮಾಗೆ ಎಸ್ಪೆಷಲಿ ನನ್ನ ಸಾಂಗಿಗೆ ತುಂಬ ಚೆನ್ನಾಗಿ ಲಿರಿಕ್ಸ್ನ ಕೊಟ್ಟಿದ್ದಾರೆ. ವೆರಿ ಆನರ್ ಅದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸರ್, ಸಿನಿಮಾದಲ್ಲಿ ನನ್ನ ಕೆಮಿಸ್ಟ್ರಿ ಹೀರೋಗಿಂತ ಜಾಸ್ತಿ, ಹೀರೋದ ಜೊತೆ ನೀವು ನೋಡ್ಬೋದು, ಬಟ್ ಹಿಂದ್ಗಡೆ ನಮ್ಮದು ಕೆಮಿಸ್ಟ್ರಿ ಜಾಸ್ತಿ ಇದ್ದಿದ್ದು ನಮ್ಮದು DOPದು. ಯಾಕೆಂತೇಳಿದ್ರೆ ನಗಾಡ್ಕೊಂಡು ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಎಷ್ಟು ಫನ್ ಮಾಡ್ತಾಯಿದ್ವಿ ಅಂತ ಅಂದರೆ, ಅದೇ ಜಾಸ್ತಿ ಮದುವೆ ಬಗ್ಗೆ ಇಬ್ಬರು ಕಿತ್ತಾಡ್ತಾ ಇದ್ವಿ. ಇಲ್ಲ ಮದುವೆ ಹಾಗೆ ಹೀಗೆ, ಹುಡುಗಿ ನೋಡೋದು ಹುಡುಗನ ನೋಡೋದು ಹಿಂಗೆ ಅಂದ್ಕೊಂಡು ತುಂಬ ಲವಲವಿಕೆಯಲ್ಲಿ ಒಂದು ಸೆಟ್ನ ಅಟ್ಮಾಸ್ಫಿಯರ್ನ ನನಗೆ ಚೆನ್ನಾಗಿ ಇಡೋದಕ್ಕೆ ಹೆಲ್ಪ್ ಮಾಡಿದ್ದು, ನನ್ನ ಜೊತೆ ಮಗುವಾಗಿ ಇದ್ದಿದ್ದು ನಮ್ಮ DOP ಸರ್. ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಸಿನಿಮಾಟೋಗ್ರಫರ್. ಆ್ಯಂಡ್ ನಮ್ಮ ಯುಕ್ತ, ಈ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ಇದೆ, ತುಂಬ ಚಾಲೆಂಜಿಂಗ್ ಆಗಿದೆ ಅದು. ಕೆಲವೊಂದು ಪಾತ್ರನ ನಿಭಾಯಿಸೋಕ್ಕೆ ಆ ಬೋಲ್ಡ್ನೆಸ್ ನಮ್ಮಲ್ಲೂ ಇರಬೇಕಾಗತ್ತೆ. ಎಲ್ಲದನ್ನು ಮಾಡೋಕ್ಕಾಗಲ್ಲ, ಧೈರ್ಯ ಬರೋದಿಲ್ಲ. ಸೊ ಕೆಲವೊಂದು ಇಂಟೆನ್ಸ್ ಪಾತ್ರಗಳ ಈ ಸಿನಿಮಾದಲ್ಲಿ ಆ ಥರದ್ದೊಂದು ಪಾತ್ರ ಇದೆ, ತುಂಬ ಚೆನ್ನಾಗಿದೆ. ಈ ಸಿನಿಮಾನ ಒಂದು ನೆಕ್ಸ್ಟ್ ಅಂದರೆ ಬೇರೆ ಥರ ಹೇಳೋದು, ತೋರ್ಸೋಕೆ ಹೋಗೋದೇ ಆ ಪಾತ್ರದಿಂದನೇ ಒಂದು ಟ್ವಿಸ್ಟ್ ಸಿಗೋ ಅಂಥದ್ದು. ಆ ಪಾತ್ರನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ನಮ್ಮ ಕಾಕ್ರೋಚ್ ಅವರು ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸೆಟ್ಟಲ್ಲಿ ಆ್ಯಕ್ಚುಲಿ ತುಂಬ ಸರಿ ನೋಡಿದ್ದಾರೆ. ಒಂದು ಫೈಟಲ್ಲಿ ನನ್ನಿಂದನೇ ಫೈಟ್ ಆಗುತ್ತೆ, ಅಲ್ಲೇ ಇದ್ದಾರೆ, ಎಷ್ಟೊಂದು ದಿನ ನೋಡಿದ್ದಾರೆ, ನೋಡೇ ಇಲ್ಲ, ಇವಾಗ ನೋಡೋಕೆ ಬಂದಿದ್ದೀನಿ ಅಂತ ಅಲ್ವ. ಮತ್ತೆ ಇಲ್ಲ ಹಾಗೇನಿಲ್ಲ, ತುಂಬ ಚೆನ್ನಾಗಿ ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ. ವಿಲನ್ ಕೆಲವೊಂದು ಪಾತ್ರ ಅಂತ ಬಂದರೆ ಅವ್ರು ಅದನ್ನು ತಿಂದು ಹಾಕಿರ್ತಾರೆ, ಅವ್ರ ಬಗ್ಗೆ ಸ್ಪೆಷಲಾಗಿ ಎಕ್ಸ್ಪ್ಲೇನ್ ಮಾಡೋದೇನು ಬೇಡ ಅನ್ಕೊತೀನಿ. ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ. ಆ್ಯಂಡ್ ಐ ಥಿಂಕ್ ಲಹರಿ ಮ್ಯೂಸಿಕ್ ನಮ್ಮ ಸಿನಿಮಾನ ತೊಗೊಂಡ್ರು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಹೇಳೋಕ್ಕಾಗಲ್ಲ ಹೆಸರನ್ನ, ಅವರು ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವ್ರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಈ ಸಾಂಗ್ ಬಗ್ಗೆ ಹೇಳೋದಾದರೆ ನನಗೆ ಏನೂ ನೆನಪಿಲ್ಲ, ಒಂದೇ ನೆನಪಿರೋದು, ಈ ಸಾಂಗ್ ಶೂಟ್ ಮಾಡುವಾಗ ಆ್ಯಕ್ಚುಲಿ ನನಗೆ ತುಂಬಾ ಹುಷಾರಿರಲಿಲ್ಲ. ಹೈ ಫೀವರ್ ಅಂದರೆ
ಎವ್ರಿ ಡೇ ನೈಟ್ ನಾನು ಅಡ್ಮಿಟ್ ಆಗಿ ಬೆಳಗ್ಗೆ ಎದ್ದು ಶೂಟ್ಗೆ ಹೋಗಿರೋದು. ಆ್ಯಂಡ್ ನೀವು ನಾನು ಹೇಳಿದ್ಮೇಲೆ ನೀವು ಅಬ್ಸರ್ವ್ ಮಾಡಿದರೆ ಮೇ ಬಿ ಇವಾಗ ಗೊತ್ತಾಗ್ಬೋದು ಆ ಕಣ್ಣಲ್ಲಿ ಆ ಸ್ವೆಲ್ಲಿಂಗ್, ಕೈಯಲ್ಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗೋಗ್ಬಿಟ್ಟಿತ್ತು, ಚುಚಿ. ಯಾಕೆಂದರೆ ಬೆಳಗ್ಗೆ ಶೂಟ್ಗೆ ಹೋಗಬೇಕು ಅಂತ ಅಂದರೆ ಇವತ್ತು ನೈಟ್ ನಾನು ರೆಡಿ ಆಗಬೇಕಿತ್ತು. ಡಾಕ್ಟರ್ ತುಂಬ ಬೈತಾಯಿದ್ರು ವಾಟ್ ಯು ಆರ್ ಡೂಯಿಂಗ್ ಅಂತ. ಬಟ್ ಸಮ್ವೇರ್ ಆ ರಿಸ್ಕ್ನ ತೊಗೊಂಡಿದ್ದಕ್ಕೆ ಅದು ಸ್ಕ್ರೀನ್ ಮೇಲೆ ಇವತ್ತು ಕಾಣಿಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಇಡೀ ಟೀಮ್, ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಅವತ್ತು ಹೇಳಿದರು ಇಲ್ಲ ಪ್ಯಾಕಪ್ ಮಾಡಿಸ್ಬಿಡೋಣ ಎಲ್ಲ. ನಮ್ಮ ಮೋಹನ್ ಮಾಸ್ಟರ್ ಆ್ಯಕ್ಚುಲಿ ಹೊರಟಿದ್ರು, ಈ ಸಿನಿಮಾ ಕೊರಿಯೋಗ್ರಾಫ್ ಮಾಡಿರೋದು ಅವ್ರು ಹೊರಟಿದ್ರು. ಆ್ಯಕ್ಚುಲಿ ನಾನು ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ, ಅದು ಹಿಂಗೆ ನನಗೆ ಒಬ್ಬಳಿಂದ ಇಡೀ ಸಿನಿಮಾ ಸ್ಕೆಡ್ಯೂಲ್ ಪ್ಯಾಕಪ್ ಆಗುತ್ತೆ ಅಂತ ಅಂದರೆ ಅದೊಂಥರ ಗಿಲ್ಟ್ ನನಗೆ ಯಾವಾಗಲೂ ಇರುತ್ತೆ. ಇಲ್ಲ ಆಗೋದು ಬೇಡ, ಅಲ್ಲಿ ಹ್ಯಾಂಡಲ್ ನಾನು ಐ ಕ್ಯಾನ್ ಅಂತ ಹೇಳಿ ಕಿರಣ್ಗೆ ಹೇಳಿದೆ. ಸೊ ಇಡೀ ಟೀಮ್, ಮೋಹನ್ ಮಾಸ್ಟರು ಲೈಟಿಂಗ್ ಆಗಿ ಪ್ರತಿಯೊಂದು ಮಾನಿಟರು ಆಗಿ ಆ ಶಾರ್ಟ್ ಕಂಪ್ಲೀಟ್ ರೆಡಿ ಆದಮೇಲೆ ನನಗೆ ಕರೀತಾ ಇದ್ರು. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಟೀಮ್ ನನಗೆ ಈ ಸಾಂಗ್ ಶೂಟ್ ಮಾಡುವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಫೈನಲ್ ಔಟ್ಪುಟ್ ಕಾಣಿಸ್ತಾ ಇದೆ ನಮ್ಮ ಎಲ್ಲರ ಎಫರ್ಟ್ದು. ಸೊ ಸಿನಿಮಾನ ಇನ್ನೂ ದೊಡ್ಡ ರೀತಿಗೆ ತೊಗೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಮೀಡಿಯಾದ ಸಪೋರ್ಟ್ ತುಂಬ ಮುಖ್ಯ ಇದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಲೇಖಾ ಚಂದ್ರ ಅವರೇ.